ಗೈಸ್ ಇಳಿದಿದ ತಕ್ಷಣ ಯಾಮಾರ್ಬಿಟ್ಟೆ. ಮೈಸೂರು ಜಂಕ್ಷನಲ್ಲಿದ್ದೀನಿ. ಯಾರಿದು ಕನ್ಯೆ ಅಂತ ನೋಡ್ತೀನಿ. ಆಟೋಗಳು ಸಿಗ್ತಾ ಇರಲಿಲ್ಲ, ಬಸ್ಗಳು ಸಿಗ್ತಾ ಇರಲಿಲ್ಲ. ಪ್ಯಾಲೇಸ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫೋಟೋ ತೆಗಿತಿದ್ದೆ ನಿಮ್ಮದು. ಹಾಂ ನೋಡಿ, ಚೆನ್ನಾಗಿದೆಯಾ? ಏನು ಲುಕ್ ನೋಡಿ. ಮೈಸೂರಲ್ಲಿ ಇರೋದಾ? ಅಂಗಡಿ ಇದ್ದೀವಿ, ಲಾಸ್ ಆಗ್ಬಿಡ್ತದಲ್ಲ. ಹಾಂ, 40,000 ರೂಪಾಯಿ 70,000 ವ್ಯಾಪಾರ ಮಾಡ್ತಿದ್ವಿ. ಹಾಂ, ನಮ್ಮ ಹೆಂಗಸರು ನಮಗೆ ಏನೋ ಜಗಳ ಆಗೋಯ್ತು. ಅಂದರೆ ಎಲ್ಲಿಟ್ಟಿದ್ರಿ? ಜಗಮನ್ ಪ್ಯಾಲೇಸ್ ಅರಮನೆ ಮಹಾರಾಜರು ಜಗಮನ್ ಪ್ಯಾಲೇಸ್ ಇದಲ್ಲ, ಅಲ್ಲಿ ಸಂತಪೇಟೆ ಒಳಗೆ 70,000 ಮಾಡ್ತೀವಿ. ಆ ಊರಿಂದ ಬಂದು ನಮ್ಮ ಟಿ ನರಸೀಪುರಪ್ಪ ಹಳ್ಳಿ, ಯಾರು ನೋಡ್ಕೊತಾ ಇಲ್ಲ. ಆದರೆ ಯಾರು ನಿಮ್ಮಂಥವ್ರು ಒಂದು ದೊಡ್ಡ ಬಿಲ್ಡಿಂಗ್ ಕೊಟ್ಟಾರೆ, ನೋಡ್ಕೊಂಡು ಕಸ ಗುಡಿಸ್ತಾ ಇದ್ದೀವಿ ಅಂತ. ದೊಡ್ಡದಾಗೆ ಕೊಟ್ಟದ, ಊಟನೂ ಕೊಡಲ್ಲ, ಏನೂ ಕೊಡಲ್ಲ. ಮನೆಯಲ್ಲಿ ಇವರು ಕೊಡ್ತಾರೆ, ಮೇಡಮ್ ಅವರು ಕೊಡ್ತಾರೆ. ಮಕ್ಕಳು ಹೆಣ್ಮಕ್ಳು ಅವ್ರ ಪಾಡ್ಗೆ ಅವ್ರೇನು ಬಂದು ನೋಡಲ್ಲ. ನಾನು ಇರ್ತೀನಿ ಬರಾಗ ನೋಡೋದಿಲ್ಲ. ಮನೇಲಿ ಟೆನ್ಷನ್. ಯಾಕೆ ಟೆನ್ಷನ್ ತಗೋತೀರಾ ಈ ವಯಸ್ಸಲ್ಲೇ? ವಯಸ್ಸಲ್ಲೇ ಟೆನ್ಷನ್ ಬರೋದು. ಟೆನ್ಷನ್ ಏನಕ್ಕೆ? ಚೆನ್ನಾಗಿರ್ಬೇಕು, ಉಣ್ಬೇಕು, ತಿನ್ಬೇಕು, ನಮ್ದಲ್ಲಿ ಜೀವನ ಮಾಡಬೇಕು. ಜೀವನದಲ್ಲಿ ಈ ವಯಸ್ಸಲ್ಲಿ ಟೆನ್ಷನ್ ತಗೋಬಾರ್ದು. ಉಣ್ಬೇಕು, ಇರುವವರೆಗೂ ಚೆನ್ನಾಗಿದ್ದೆ ಜೀವ ಬಿಡ್ಬೇಕು, ಅಷ್ಟೇ ಜೀವನ. ಇಲ್ಲ ಅದು ಹಾಕೊಳ್ಳಿ. ಹಾಂ ಹೌದು, ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋದು. ಮೈಸೂರಲ್ಲಿ ಒಂದು 2 ರೀಲ್ ಹಾಕಿದೆ, ಚೆನ್ನಾಗಿ ಓಡಿತ್ತು. ಆಲ್ಮೋಸ್ಟ್ 60 ಲಕ್ಷ ಒಂದು ಆ ಥರ ಓಡಿತ್ತು. ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ. ಮಾಡಿ ಮಾಡಿ ಇಟ್ಕೊಳ್ಳಿ, ಅದು ಚೆನ್ನಾಗಿದೆ. ಛತ್ರಿ ಹಿಡ್ಕೊಂತ ಅವ್ರ ಆಸೆ ಬಿಟ್ಬಿಟ್ಟು ನಾನು ದೇವ್ರಿಗೆ ಚೆನ್ನಾಗಿಟ್ಟಿದ್ದಾನೆ. ಎಲ್ಲ ಕೊಡ್ತಾರೆ, 100, 200, 300 ದೇವಸ್ಥಾನದಲ್ಲಿ ಆರಾಮಾಗಿದ್ದೀನಿ. ಬರೋದಾ? ಹಾಂ, ಒಳ್ಳೇದಾಗಿ. ಯಾರೋ ಒಬ್ಬರಿದ್ದಾರೆ. ಸರ್ ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಬಂದಿರೋದು. ಸರ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಮೈಸೂರಲ್ಲಿ ಇವತ್ತು ತೆಗಿತಾ ಇದ್ದೆ. ಸೊ 1-2 ಫೋಟೋ ತೆಕ್ಕೋಬೋದಾ? ಹಾರ್ಟ್ ಮಾಡ್ತೀಯಾ? ಹಾರ್ಟು ಮಾಡು. ಎದುರ್ಕೋಬಾರ್ದು, ಮಾಡು. ಕ್ಲೋಸ್ ಅಪ್ ತೊಗೊತೀನಿ. ಮಮ್ಮನ್ ನೋಡು ಪುಟ್ಟ, ಮಮ್ಮನ್ ನೋಡು. ಇಲ್ಲ, ನಾವು ಬೆಂಗಳೂರಿನಲ್ಲಿ ಇದ್ವಿ. ಈ ವರ್ಷ ಮಾರ್ಚಿಗೆ ಇಲ್ಲಿಗೆ ಬಂದು ಮೈಸೂರಿಗೆ ಶಿಫ್ಟ್ ಆದ್ವಿ. ನಿಮಗೆ ಬೆಂಗಳೂರು ಜಾಸ್ತಿ ಇಷ್ಟ ಆಗತ್ತಾ ಅಥವಾ ಮೈಸೂರಾ? ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಓಕೆ, ಬಟ್ ಕನೆಕ್ಷನ್ ಇದ್ದೇ ಇದೆ. ಬಟ್ ನಾವು ಐ ಲೈಕ್ ಮೈಸೂರು ಮೋರ್. ಮೈಸೂರಲ್ಲಿ ಏನು ಇಷ್ಟ ಅಂತಾರೆ? ಪೀಸ್ ಆಗಿದೆಯಾ? ಮೇನ್ ನನಗೆ ಎನಿ ಎಂಡ್ ಟು ಎಂಡ್ ಐ ವಾಂಟ್ ಟು ಡೂ ಎನಿ ಶಾಪಿಂಗ್, ಐ ವಾಂಟ್ ಟು ಟೇಕ್ ಅವರ್ ಔಟ್. ಎಲ್ಲೇ ಹೋದ್ರು 30 minutes ಮ್ಯಾಕ್ಸ್. ಫೋಟೋಸ್ ನೋಡು ಹೆಂಗೆ ಬಂದಿದೆ ನೋಡು. ಹಾರ್ಟ್ ಮಾಡು ಅಂದರೆ ಮಾಡಿಲ್ಲ. ದಿಸ್ ಇಸ್ ನೈಸ್ ನೋಡಿ. ಹಾರ್ಟ್ ಮಾಡಬೇಕು, ಮಾಡ್ತೀರಾ ಹಾರ್ಟು? ಓಕೆ, ನಿಮ್ಮ ಹೆಸರು ಸರ್? ರಕ್ಷಿತ್. ನೈಸ್. ನಿಮ್ಮ ಹೆಸರು ಪುಟ್ಟ? ರಕ್ಷಿತಾ. ನಿಮ್ಮ ಹೆಸರು? ಹಾಂ, ಆದ್ಯ. ಆಯಿತು, ಪಂಚ್ ಕೊಡೋಗಿ. ಅಬ್ಬಾ, ಹೊಡಿಯೋದು ಹೊಡಿತಿ, ಆರ್ಟ್ ಕೊಡಿದ್ರೆ ಕೊಡಲ್ಲ. ನಿಮ್ಮ ಹೆಸರು ಮ್ಯಾಮ್? ಯಶಸ್ವಿನಿ. ಓಕೆ, ಅದೇ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ ಮೈಸೂರ್ದು. ಜಸ್ಟ್ ಈಗ ರೈಲ್ವೆ ಸ್ಟೇಷನ್ ಇಳಿದು ಹಿಂಗೆ ಬಂದೆ. So, where are you from? From Germany. From Germany? Can we stand there? ಹೌದಾ? You know Kannada? ಇಲ್ಲ ಸ್ವಲ್ಪ. We are learning. Oh, okay, very good. I can teach you probably something. And where are you all from? Germany. Like, we're both from Germany. Okay. And how come here in Mysore? I work here as a volunteer, so I live here for 1 year. Teach stuff? Yeah, English. English, basically. And what do you do? I'm a volunteer in Mangalore. Bangalore? I'm there in the agriculture project. Agriculture department. Yes. And it's quite interesting for me to know how do you make a living when you're volunteering? Well, we get some money from our organization in Germany. But that's just a little pocket change. Yeah. Like Okay. it's mainly with savings. Yeah. Okay. What's the best thing you like about Mysore? I think the food. The food is great. The food is I good. really like the Indian Did you like food. the palace? How's the palace? Yeah, the palace is also very great. Palace is very beautiful, but it's not as beautiful as you are.
Okay, I click stranger pictures. Let's see how quickly we can click pictures before the auto arrives. Okay. Let's see. Come. To go on the other street side. Other side. Let's go that side. So, what all do you know in Kannada? ನನ್ನ ಹೆಸರು ಅನ್ಸೂರ್ಯ. Wow. I'm impressed. ಸಾಕು ಸಾಕು ಇಲ್ಲ ಇಲ್ಲ ಹೌದು Okay. ಹೌದಾ ಇದೀರಾ Wow. ಬೇಡ ಅಕ್ಕ ಅಣ್ಣ. Don't call me Anna. It's a prohibited word. No, it means wife or big brother, right? Yeah, you should not call me brother. I don't like girls calling me brother. Especially beautiful girls. Okay, we have very less time. Let's see what we can do. Okay. It's on Instagram, YouTube, whatever. Brother, come here. Anna. Nice. How are you? Smile without a smile. ಓಕೆ, ಮೈಸೂರಲ್ಲಿ ಸಿಕ್ಕ ಕನ್ನಡತಿ. ಸೊ ನಿಮಗೆ ಕನ್ನಡ ಬರುತ್ತಾ? ನನ್ನ ಹೆಸರು ಅನ್ಸೂರ್ಯ. ನಿಮ್ಮ ಹೆಸರು? ನನ್ನ ಹೆಸರು ನಿಕು. ಕುನಿಕು. ಹೌದು. ಹೌದು. All the words we know or what? Yeah. Okay. You ಅಕ್ಕ, can just- ಅಣ್ಣ, ಇಲ್ಲ, ಸಾಕು ಸಾಕು, ಹೌದಾ? So cute. ಏನು? 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 ಹೇಗಿದ್ದೀರಾ? ಬೇಕು. ಬೂಟಿ, ತೆಂಗಿನಕಾಯಿ, ಅನನಸ್ಸು, ಮಣ್ಣು, ಗಿಡ, ಗೊಬ್ಬರ. Oh, you know stuff. Teach you something. Okay. ನನಗೆ ನೀನು ತುಂಬಾ ಇಷ್ಟ ಆದೆ. Yeah, that means you like me a lot. Photo, did it arrive? That's the one? Yeah. Okay, cool, man. Hey, it was wonderful talking to you all. Yeah, bye. Yeah. Take care, bye. ಇಲ್ಲಿ ಒಬ್ಬರನ್ನ ಮೀಟ್ ಮಾಡಿದೆ, ಜರ್ಮನಿಯಿಂದ ಅಂತೆ. ಏನು ಕ್ರೇಜಿಯಾಗಿ ಕನ್ನಡ ಮಾತಾಡ್ತಿದ್ರು ಅಂದರೆ, ಅಣ್ಣ ಇಲ್ಲಿ ಎಷ್ಟು ವರ್ಷದಿಂದ ಮಾಡಿದ್ದೀರಾ ಫೋಟೋಗ್ರಫಿ? 38 ವರ್ಷ. ಎಷ್ಟು ಸಾವಿರ ಜನ ತೆಗ್ದಿರ್ತೀರಾ ನೀವು? ಹೇಳ ಲೆಕ್ಕ ಇಲ್ಲ. ನಿಮ್ದು ಯಾರು ತೆಗ್ದಿದ್ದಾರಾ? ನಿಮ್ದು ಯಾರು ತೆಗ್ದಿಲ್ಲ. ಸೊ ಬೆಂಗಳೂರಲ್ಲಿ ನಾನು ಅಪರಿಚಿತರ ಚಿತ್ರ ತೆಗಿತೀನಿ. ಇದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಯೂಸ್ ಮಾಡೋದಕ್ಕೆ. ವೈಡ್ ಆ್ಯಂಗಲ್ ಇಲ್ಲ ನನ್ನ ಹತ್ರ, ಬಟ್ 1-2 ಫೋಟೋ ನಿಂತು ತೊಗೋಬೋದಾ? ಜಸ್ಟ್ ಕ್ಯಾಮ್ರಾ ಜೊತೆ ಹಂಗೆ ನಿಂತ್ಕೊಳ್ಳಿ ಅಷ್ಟೇ. ನನ್ನ ಕ್ಯಾಮ್ರಲ್ಲಿ ನಿಮ್ದೊಂದು ಫೋಟೋ ತೆಕ್ಕೊತೀನಿ. ಸುಮ್ಮನೆ ಹಿಂಗೆ ನಿಂತ್ಕೊಳ್ಳಿ ಅಷ್ಟೇ. ಹಾಗೇ ರೀ, ಬ್ಯಾಕ್ಗ್ರೌಂಡ್ ಬರ ನಿಮ್ಮಷ್ಟಿಲ್ಲ, ಬಟ್ ಪರವಾಗಿಲ್ವಾ? ತೆಗ್ದಿದ್ದೀವ ನಾವು. ಇವಾಗೆಲ್ಲ ಡಿಜಿಟಲ್. ಹಾಂ, ಮೊದಲಾದ್ರೆ ತೆಗಿಯೋಕ್ಕಾಗ್ತದೆ. ಹೌದೌದು, ಕರೆಕ್ಟು. ರೋಲ್ ಕ್ಯಾಮ್ರಾ ತೆಗಿಬೇಕಾದ್ರೆ ಹಾಂ, ಪ್ರಿಂಟ್ ಆಗ್ತಾಗಲೇ ಗೊತ್ತಾಗ್ತದೆ. ಈ ಫಸ್ಟು ಫೋಟೋ ಮಾರ್ಬೇಕಾದ್ರೆ ಎಷ್ಟಕ್ಕೆ ಮಾರ್ತಾಯಿದ್ರಿ? ನಾವು 15 ರೂಪಾಯಿ. 15 ರೂಪಾಯಿ. ಇವಾಗ ಎಷ್ಟು? ಇವಾಗ 100 ರೂಪಾಯಿಂದ. ಈಗ ಫಸ್ಟ್ ಟೈಮ್ ನೀವು ಪ್ಯಾಲೇಸ್ ನೋಡಿದಾಗೂ ಇವಾಗ ಡಿಫ್ರೆನ್ಸ್ ಏನಿದೆ? ಇಲ್ಲಿ ನಾವು ಬಂದು 15 ಇಯರ್ಸ್ ಆಯ್ತು. ನಾನು ಬೆಂಗಳೂರಿದ್ದೆ, ಅವಾಗ ಜಾಸ್ತಿ. ಅವಾಗ ಜಾಸ್ತಿ ಇದ್ರಾ? ಇವಾಗ ಈ ಟೈಮ್ ಬಂದರೆ ಸಮ್ಮರ್ಗೆ ಬೇಜಾರು. ನಾನು ಸರಿ ಅಣ್ಣ, ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್ ಅಣ್ಣ ನಿಮ್ಮ ಟೈಮಿಗಾಗಿ. ಇಲ್ಲ ಅದೇನಿಲ್ಲ. ಸೊ ಸೂರ್ಯ ಮುಳುಗ್ತಾ ಬಂತು. ಒಬ್ಬರನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಒಂದೇನು ತೆಗ್ದಿಲ್ಲ, ರ್ಯಾಂಡಮಾಗಿ ತೆಗ್ದಿದ್ದೀನಿ. ಹೇಗಿತ್ತು ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಈ ಥರ ಒಂದು ವ್ಲಾಗ್ಸು ಸಹ ಇಷ್ಟ ಆಗುತ್ತಾ ನೋಡೋಣ ಯೂಟ್ಯೂಬಲ್ಲಿ ಹೇಗೆ ಹೋಗುತ್ತೆ ಅಂತ. ಟೇಕ್ ಕೇರ್, ಬಾಯ್.